ನಾಗರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಾವು ಬೆಡಸರ ಗ್ರಾಮದಿಂದ ಮತಕ್ಷೇತ್ರ ಚುಂಚೋಳಿ ಮೇಡಮ್. ರೈಟ್. ಬೀದರ್ ಕ್ಷೇತ್ರದ ಬಗ್ಗೆ ಹೇಳ್ತೀರಾ ನಿಮ್ಮ ಅಭಿಪ್ರಾಯ? ಹಾ ಮೇಡಮ್. ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ನಮ್ಮ ಸಾಗರ್ ಕಂಡ್ರೆ ಗೆಲ್ಬಹುದು ಮೇಡಮ್. ಯಾಕೆ? ಅವರು ಸಣ್ಣ ವಯಸ್ಸಿದೆ, ಇದ್ರೆ ಮೇಡಮ್ ಅವ್ರು ಮಾಡ್ತಾರಂತ ನಂಬಿಕೆ ಇದೆ ಮೇಡಮ್. ಸಂಸದರಾಗಿ ನಾವು ಹೇಳೋದೇನು ಬಿಜೆಪಿದವ್ರು ಹೇಳ್ತಾರೇನು ಮೇಡಮ್, ನಾವು ಮೋದಿ ನೋಡು ಓಟ್ ಹಾಕ್ರಿ, ಮೋದಿ ನೋಡು ನಮ್ಮ ಕೆಲಸ ನೋಡು ಓಟ್ ಹಾಕರಂತ ಒಬ್ಬ ಬಿಜೆಪಿದವ್ರು ಹೇಳಲ್ಲ. ಯಾರು ಮಾರ್ಕ್ಸ್ ಕಾರ್ಡ್ ತಂದು ಮುಂದಿಟ್ಟು ಓಟ್ ಹಾಕಿ ಅಂತ ಕೇಳಲ್ಲ. ಯಾರು ಕೇಳಲ್ಲ. ನಾವು ವರ್ಕ್ ಮಾಡಿದೇವಿ, ನಾವು ಕೆಲಸ ಮಾಡಿ ನಮ್ಗೆ ಓಟ್ ಹಾಕ್ರಿ, ನಮ್ ಗ್ಯಾರಂಟಿ ನೋಡಿ ಓಟ್ ಹಾಕ್ರಿ ಅಂತ ಬಿಜೆಪಿ ಒಬ್ಬ ಮಗ ಹೇಳಲ್ಲ. ಗೊತ್ತಾಯ್ತು. ಓಟ್ ಹಾಕ್ರಿ ಮೋದಿ ನೋಡ ಓಟ್ ಹಾಕ್ರಿ ಅಂತಾರೆ. ಗೊತ್ತಾಯ್ತು. ನಾವ್ ಅನ್ಕಿ ಈಶ್ವರ್ ಖಂಡ್ರೆಯವ್ರು ವರ್ಕ್ ಮಾಡ್ಯಾರ, ನಮ್ ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿ ಕೊಟ್ಟಿದ್ದು ವರ್ಕ್ ಆಗ್ಯದ, ನಮಗ್ ಅನ್ಕಿ ನಿಮ್ಗೆ ತಮ್ಮ ಮುಟ್ಟ್ಯದ, ನಮಗೂ ನಾವ್ ಏನ್ ನಡೆದಿದ್ದೇವಿ, ನಾವ್ ಏನ್ ಹೇಳಿದೇವಿ ಅದು ಭರವಸೆ ನಾವು ಈಡೇರಿಸಿದೇವಿ, ನಮ್ಗೆ ಓಟ್ ಕೊಡುವಂತ ನಾವು ಕೇಳ್ತೇವಂತ ನಮ್ಮ ಧೈರ್ಯದಿಂದ ನಾವ್ ಈಶ್ವರ್ ಸಾಗರ್ ಖಂಡ್ರೆಯವ್ರು ನಾವು ಗೆದಿತಾನಂತ ನಮಗ್ ಭರವಸೆ ಅದ ಮೇಡಮ್. ದೇಶದ ಪ್ರಧಾನಿಯಾಗಿ ಯಾರಾದ್ರೆ ಸೂಕ್ತ ಅಂತ ನಿಮಗ್ ಅನ್ಸುತ್ತೆ ನಾಗರಾಜ್ ಅವರೇ? ನಮಗ ಮೇಡಮ್ ನಮಗ್ ಖರ್ಗೆ ಸಾಬ್ ಆಗ್ಬೇಕಂದ್ರೆ ಅದು ಅದ ನೋಡಿ ಸರ್. ಓಕೆ, ರೈಟ್ ರೈಟ್, ಗೊತ್ತಾಯ್ತು ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ದೀಪಕ್ ಪಾಟೀಲ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ದೀಪಕ್ ಪಾಟೀಲ್ ಅವರೇ. ನಮಸ್ಕಾರ ಮೇಡಮ್. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಬೀದರ್ ಜಿಲ್ಲೆ ಯಾರು ಗೆಲ್ಬಹುದು ಅನ್ಸುತ್ತೆ ಸರ್ ಅಲ್ಲಿ? ಸಾಗರ್ ಖಂಡ್ರೆ ಸಾಹೇಬ್ರು ಗೆಲ್ತಾರೆ ಮೇಡಮ್. ಓಕೆ, ರೈಟ್. ಹೇಗೆ, ಯಾವ ಕಾರಣಕ್ಕೆ? ಅವರು ಯುವ ನಾಯಕರು, ಬಡವರ ಬಂಧು, ಬಹಳ ಕೋವಿಡ್ ನಲ್ಲಿ ಬಹಳ ಕೆಲಸ ಮಾಡ್ಯಾರ ಮೇಡಮ್. ಯಾರೇ ಹೋದ್ರು ಯಾರಿಗೂ ಎಲ್ಲಾ ಸಮಸ್ಯೆಗಳ ಬಗೆಹರಿಸಿರ, ಬಹಳ ಹೆಲ್ಪ್ ಮಾಡ್ಯಾರ. ಹಾ, ಅದು ಏನಂದ್ರೆ ಜನರಲ್ಲಿ ಏನಾದ್ರು ಬಹಳ ಹುಮ್ಮಸ್ ಇದೆ ಅವ್ರಿಗೆ ಗೆಲ್ಲಿಸ್ಬೇಕು ಅಂತ. ಭಗವಂತ ಖೂಬಾ ಹಿರಿಯ ನಾಯಕರು, 2 ಗೆಲುವಿದೆ, ಒಂದೊಳ್ಳೆ ಫೈಟ್ ಇದೆ ಅಂತ ಅನ್ಕೋಬಹುದಾ, ಅಥವಾ ಕ್ಲಿಯರ್ ಆಗಿದೆಯಾ ಸಾಗರ್ ಖಂಡ್ರೆ ಗೆಲ್ತಾರೆ ಅಂತ? ಬಿಲ್ಕುಲ್ ಸಾಗರ್ ಖಂಡ್ರೆ ಸಾಹೇಬ್ರು 100% ಗೆದ್ದೇ ಗೆಲ್ತಾರೆ. ಅವ್ರು ಲೋಕಸಭೆಗೆ ಆಯ್ಕೆ ಆಗ್ತಾರೆ. ಭಗವಂತ ಖೂಬಾ ಅವ್ರು ಏನ್ ಮಾಡ್ಯಾರ ಮೇಡಮ್, ನಾವೆಲ್ಲ ರೈತರು ಏನ್ ಕೊಟ್ರ ಅವ್ರು ಹೇಳ್ರಿ? ಪ್ರಧಾನ ಮಂತ್ರಿ ಜನ ನಾವೆಲ್ಲ ಕಟ್ಟಿದೇವು, ಯಾರಿಗಾದ್ರೂ ₹1 ಸಿಕ್ಕದ? ಸಿಕ್ಕದೇನೆ ಹೇಳ್ರಿ. ಹಾ, ಅವ್ರು ಹೇಳ್ರಿ, ಪ್ರೆಸ್ ಮುಂದ್ ಬಂದು ಹೇಳ್ಬೇಕು ಯಾರಿಗಾರ ಸಿಕ್ಕದೇನಂತ. ಅದು ಸಮೇತ ಹೇಳಲ್ಲ. ಅವ್ರಿಗೆ ಹೆಂಗ್ ಓಟ್ ಕೊಡ್ಬೇಕ್ರಿ? ಅಸಮಾಧಾನ ಇದೆ ಹಂಗಾದ್ರೆ ನಿಮ್ಗೆ? ಬಿಲ್ಕುಲ್ ರೈತರೆಲ್ಲ ಬಹಳ ಆಕ್ರೋಶ ಪಡಿಸ್ತಾರ. ಜನರ ಏನದ ಅಂತಾರ, ಅವ್ರು ಬಹಳ ವಿರೋಧರ. ಈ ಸರ್ತಿ ಅವ್ರಿಗೆ ನಮ್ಗೆ ಇಷ್ಟ ಇಲ್ಲ ಮೇಡಮ್ ಅವ್ರಿಗೆ ಓಟ್ ಹಾಕೋದು. ಕಷ್ಟಕ್ಕೆ ಸ್ಪಂದಿಸ್ತಾರೆ, ಜನರಿಗೆ ಸಿಗ್ತಾರೆ ಸಾಗರ್ ಖಂಡ್ರೆ, ಹೌದಾ? ಬಿಲ್ಕುಲ್ ಸಾಗರ್ ಸಾಹೇಬ್ ರಾತ್ರಿ 12 ಗಂಟೆಗೆ ಫೋನ್ ಹಚ್ಚಿದ್ರು, ಅಟ್ಲೀಸ್ಟ್ ಬರ್ಲಾಕ್ ಆಗ್ಲಿಲ್ಲ ಅಂದ್ರೆ ಫೋನ್ ಅಲ್ಲ ಆದ್ರೂ ನಿಮ್ ಕೆಲಸ 100% ಮಾಡ್ಬಿಡ್ತಾರೆ ಮೇಡಮ್. ರೈಟ್ ಸರ್, ವೆರಿ ನೈಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ಇವತ್ತು ಬೀದರ್ ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ವಿ. ಮತ್ತೊಬ್ರು ಕರೆ ಮಾಡಿದ್ದಾರೆ, ರಾಜ್ಕುಮಾರ್ ಅಂತ ಹೇಳಿ. ನಮಸ್ಕಾರ ರಾಜ್ಕುಮಾರ್ ಅವರೇ. ಮೇಡಮ್ ನಮಸ್ಕಾರ. ಬೀದರಿಂದ ಕರೆ ಮಾಡ್ತಿದ್ರಿ? ಹೌದು ಮೇಡಮ್. ರೈಟ್, ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಏನು? ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ಮೇಡಮ್, ಖೋಬಾ ಅವರು ತಂದೆ ಹೆಸರ ಮೇಲೆ ಲಾ ಹೊಡಿತಾನ ಅಂತ ಹೇಳ್ತಾರಲ್ಲ ಅವರು, ಅವ್ರಿಗೆ ಸ್ವಲ್ಪ ಮಾನ್ಯತೆ ಅದಾನ. ಅವ್ರ ಕೊಡಗಿ ಖಂಡೆ ಅವ್ರ ಕೊಡಗಿ ಏನ್ ಗಮತ್ ಗೊತ್ತಾಯ್ತು ಅವ್ರಿಗೆ. ಇಷ್ಟಿನಲ್ಲಿ ಇವತ್ತು ಕಾರಂಜಿ ಡ್ಯಾಮ್ ಆಗಲಕ ವಿಮಾನ ಕಂಡ್ರೆ, MGSK ಫ್ಯಾಕ್ಟ್ರಿ ಕಾರಣ ಆಗ್ಲಕ, ಶುಗರ್ ಫ್ಯಾಕ್ಟ್ರಿ ಆಗ್ಲಕ ವಿಮಾನ ಕಂಡ್ರೆ ಕಾರಣ. ರೈತ ಹೋರಾಟಗಾರರು, ಅವನಿಗೆ ಸ್ವಲ್ಪ ನಾಸ್ತಿ ಇದೆ, ಇದು ಮಾನ ಮರ್ಯಾದೆ ಇದೆ ಎಂಪಿಗೆ. ಅವ್ನು ಒಂದು ಸಿಂಗಲ್ ವರ್ಕ್ ಇದೆ ನಮ್ ಡಿಸ್ಟ್ರಿಕ್ಟ್ ನಲ್ಲಿ. ಎಲ್ಲಾದ್ರೂ ಒಣ ಮೋದಿ ನೋಡ್ರಿ ಓಟ್ ಹಾಕ್ರಿ ಅಂತ ಖುದ್ದ ಅವರು ಕಾರ್ಯಕರ್ತರಿಗೆ ಹೇಳ್ತಾನ. ಏನಂತಂದ್ರೆ, ನಮ್ಗೆ ಜರುರತ್ತಿಲ್ಲ, ಮೋದಿ ನೋಡಿ ಬಾರಿ ಜನ ಓಟ್ ಹಾಕ್ತದ ಅಂತ ಹೇಳ್ತಾನ. ಕೆಲಸ ಅಂತೂ ಶೂನ್ಯ. ಹಂಗಾಗಿ ಈ ಸಲ ಜನರ ಕ್ಲಾರಿಟಿ ಅಂತೂ ಇದೆ ಯಾರನ್ನ ಗೆಲ್ಲಿಸ್ಬೇಕು ಅಂತ. ಮೇಡಮ್ ಕೆಲಸ ಬೇಕು, ರಿಸಲ್ಟ್. ಕೆಲಸ ಬೇಕು ತಾನೆ. ಅವ್ನಿಗೆ ತಗೊಂಡು ಕೇಳ್ಕೊಂಡ್ ಕೊಡಿಲ್ಲ, ಮೋದಿ ಗೆದ್ದಿದೆ ಅಲ್ಲಿ. ಇಲ್ಲ ಬೀದರ್ ಬಂದು ಕೆಲಸ ಮಾಡಕ್ಕಾಗ್ತದೆ. ಗೊತ್ತಾಯ್ತು ನನಗೆ. ಮತ್ತೆ ಅವ್ನಿಗೆ ಯಾರ ಮೇಲೆ ಓಟ್ ಕೊಡ್ಬೇಕು? ದೇಶಕ್ಕೆ ಪ್ರಧಾನಿಯಾಗಿ ಯಾರು ಬೇಕು ಹಂಗಾದ್ರೆ ನಿಮ್ಗೆ? ಯಾರಿದ್ರೆ ಸೂಕ್ತ ಅಂತ ಅನ್ಸತ್ತೆ? ಮೇಡಮ್, ಖರ್ಗೆ ಮಾಡ್ಬೇಕು. ಒಳ್ಳೆ ಇದು ಇದಾರ, ಅವ್ರೊಂದು ವ್ಯಕ್ತಿ ಬಹಳ ವ್ಯಕ್ತಿತ್ವ ಅದ. ಹಿಂಗಾಗಿ ಅವ್ರನ್ನ ಮಾಡ್ಬೇಕು. ಅವ್ರ ಯಾಕ ಅನುಭವಿ ಅದಾರ. ಏನೈತಿ ಏನಿಲ್ಲ ಅಂಬದು. ಇವರು ಬಿಜೆಪಿದವರು ಸಂವಿಧಾನ ಹಾಕೊಂಡ್ರೆ ಅದಕ್ಕೆ ಈ ಬಾರ್ 4 ಬಾರ್ ಅಂತ ಸಂವಿಧಾನ ಬದಲಾವಣೆ ನೋಡಿ. ಅಂಬೇಡ್ಕರ್ ರೈಟ್ ಸರ್, ರೈಟ್, ಗೊತ್ತಾಯ್ತು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.